ನೀನು ನನ್ನ ಗೆಳತಿ ಗಂಗೆಗೆ ಅದೆಷ್ಟು ನೋವಾಯ್ತದೆ, ಅವಳಿಗೆ ಮೋಸ ಆಯ್ತದೆ ಅಂತ ಏನೇನೋ ಯೋಚನೆ ಮಾಡಿ ನಿನ್ನ ಗಂಡನ ನಂಗೋಸ್ಕರ ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ನನ್ನ ಕಾರಣ ಆಗಬಾರ್ದು. ನೀವಿಬ್ರು ಯಾವಾಗಲೂ ಒಂದಾಗಿರ್ಬೇಕು. ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ, ನಾನೇ ಸ್ವಇಚ್ಛೆಯಿಂದ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಈಗ ಸಂದೇಶನ ಕೇಳಿಸ್ಕೊಂಡೇಟ್ಗೆ ಅವಳು ಸಂಕ್ರನ್ ಜೊತೆ ಬಾಳಿ ಬದುಕ್ತೀನಿ ಅನ್ನೋ ಕನಸು ಅವನಿಗೆ ಬಾಳಿ ಬೆಂಡಾಗೋಯ್ತದೆ. ಮತ್ತದೇ ಸಂದಿಗ್ಧ ಪರಿಸ್ಥಿತಿಯಾಗಿ ಸಿಕ್ಕಾಕೊಂಡು ಒದ್ದಾಡ್ತಾಳೆ. ಆಗ್ಲಾದರೂ ಅವಳು ಸಂಕ್ರನ್ನಿಂದ ದೂರ ಆಯ್ತಾಳ ಇಲ್ವಾ ಅನ್ನೋದನ್ನ ನೋಡಮ್ಮ. ಅಮ್ಮಿಯವರೇ ಹೊಸಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮಿಯವರೇ. ಗಂಗಾ ಅವ್ರ ಹತ್ರ ನಾವಿಬ್ಬರು ಹೋಗಿ ಮಾತಾಡುವ, ಅವ್ರಿಗೆ ಸಮಾಧಾನ ಮಾಡುವ, ಅವ್ರಿಗೆ ಒಂದೊಳ್ಳೆ ಬದುಕನ್ನು ಕಲ್ಪಿಸ್ಕೊಡುವ. ನಾನಿವನಿ ಅಮ್ಮಿಯವರೇ, ಎಲ್ಲ ನಾನು ನೋಡ್ಕೊತೀನಿ, ನೀವು ಧೈರ್ಯ ತಗೊಳ್ಳಿ, ಸುಧಾರಿಸ್ಕೊಳ್ಳಿ ನೀವು. ಪಾಪ ಜೋಗಿಯವರೇ, ಗಂಗಾ ಏನು ಅರಿದೇ ಇರೋ ಮುಗ್ದೆ. ಭೈರಾದೇವಿ ಅಮ್ಮನೂ ಅಷ್ಟೇ, ಮಗ ಬದುಕಿದಾನೆ ಅಂತ ಗೊತ್ತಿಲ್ಲದೆ ಪ್ರತಿದಿನ ನೋವು ಅನುಭವಿಸ್ತಾ ಇದ್ರು. ಈಗ ಹೇಗೋ ಮಗ ಸಿಕ್ಕಿದ್ದಾನೆ, ಖುಷಿ ಪಡಬೇಕು ಅನ್ನೋ ಟೈಮಲ್ಲಿ ಇದೊಂದು ತಲೆನೋವು. ನಾನು ಹೇಳ್ತಿಲ್ವೇ, ಎಲ್ಲದೂ ಒಂದೊಂದಾಗಿ ಸರಿ ಮಾಡ್ತೀನಿ. ಹೊಸಿ ಟೈಮ್ ಕೊಡಿ, ಮೊದಲು ನೀವು ಸುಧಾರಿಸ್ಕೊಳ್ಳಿ. ಗಂಗಾ ಅವ್ರ ಹತ್ರ ನಾವು ಮಾತಾಡ್ಬಿಟ್ಟು ಅವ್ರಿಗೆ ಒಂದು ಹೊಸ ಬದುಕು ಕಲ್ಪಿಸ್ಕೊಡುವ. ನೀವು ಸುಧಾರಿಸ್ಕೊಳ್ಳಿ, ನೀವು ಸಮಾಧಾನವಾಗಿದ್ರೇನೆ ಅಲ್ವೇ ಇದೆಲ್ಲ ಮುಂದಕ್ಕೆ ಹೋಗೋದು. ನಾನು ಈಗಲೇ ಗಂಗಾ ನೋಡಬೇಕು, ನಾನು ಅವಳ ಹತ್ರ ಮಾತಾಡಬೇಕು. ಬೇಡ ಅಮ್ಮಿಯವರೇ, ಈಗಾಗಲೇ ಅವ್ರಿಗೆ ನಮ್ಮಿಂದ ಸಾನೇ ನೋವಾಗದೆ. ನಾವೀಗ ಮತ್ತೆ ಹಿಂಗೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ಇನ್ನೂ ನೋವು ಜಾಸ್ತಿ ಆಯ್ತದೆ. ಹೊಸಿ ಸಮಯ ತಗೊಳ್ಳೋಣ, ಸಮಯ ತಗೊಂಡು ಎಲ್ಲ ಹೊಸಿ ಸುಧಾರಿಸ್ಕೊಂಡ್ಮೇಲೆ ಅವ್ರನ್ನ ಹೋಗಿ ಮಾತಾಡ್ಸುವ, ಅವಾಗೆಲ್ಲ ಸರಿ ಹೋಯ್ತದೆ. ದ್ಯಾವು ಸಂಕ್ರ ಗಂಗಾ ಜೊತೆಯಾಗಿರ್ಬೇಕು ಅಂತಾನೆ ಅಲ್ವೇ ಈಟೆಲ್ಲ ಮಾಡ್ತಾ ಇರೋದು. ಆದರೂ ಅತ್ಯವ, ನಾವಿಷ್ಟೆಲ್ಲ ಸುಳ್ಳು ಹೇಳ್ತಿದ್ದೀವಿ. ಗೌರಿ ಮನೆಗೆ ಬಂದ್ಮ್ಯಾಕೆ ಗಾಯ ಎಲ್ಲಿ ಅಂತ ಕೇಳಿದ್ರೆ ತೋರ್ಸಕ್ಕೆ ನನ್ನ ಕೈನಾಗೆ ಗಾಯನೇ ಇಲ್ವಲ್ಲ. ಏನತ್ತೆ ಇದೆಲ್ಲ? ತಪ್ಪು ಮಾಡಿದ್ದು ಯಾರೋ, ಶಿಕ್ಷೆ ಅನುಭವಿಸ್ತಾ ಇರೋದು ಇನ್ಯಾರೋ. ದೊಡ್ಡ ಡೌರಾಣಿ ಅವಳು. ಎಲ್ರ ಮುಂದೆ ನಿನ್ನ ಅಮ್ಮ ಅಮ್ಮ ಅಂತ ಕರೆದು ನಿನ್ನ ಮಗಳ ಜೀವನಕ್ಕೆ ಬೆಂಕಿ ಇಟ್ಬಿಟ್ಲು. ಪ್ಲೀಸ್, ತಪ್ಪೆಲ್ಲ ಜ್ಯೋತಿಕಂದೇ ಇರಬೇಕಾದ್ರೆ ಯಾಕತೆ ಶಾರದನ್ ಬೈಬೇಕು? ಅಂದ್ರೆ ನಮ್ಮ ಜ್ಯೋತಿಕಾಗಿಂತ ಇವಳೇ ಹೆಚ್ಚಾಗೋದ್ಲ ನಿನಗೆ? ಹೆಚ್ಚು ಕಮ್ಮಿ ಪ್ರಶ್ನೆ ಅಲ್ಲ ಅತ್ತೆ, ತಪ್ಪು ಸರಿ ಪ್ರಶ್ನೆ. ಮತ್ತೆ ತಪ್ಪು ಯಾರು ಮಾಡಿದ್ರು ತಪ್ಪೆ. ಜ್ಯೋತಿಕಾ ತಪ್ಪು ಮಾಡಿದಾಳೆ ಅಂದ್ರೆ ಅವ್ರ ಕ್ರೌನ್ ಕಿತ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ತಪ್ಪು ಮಾಡಿದಾಳೆ ಅಂದಮೇಲೆ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದ್ರು
ಏನು ಮಾಡೋಕ್ಕಾಗಲ್ಲ ಅತ್ತೆ. ಮಗಳು ಅನ್ನೋ ಕಾರಣಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅತ್ತೆ, ಶಾರದನ್ಗೆ ಯಾರು ಇಲ್ಲ ಅನ್ಕೋಬೇಡಿ. ಇವಳು ನನ್ನ ಮಗಳೇ. ಇವಳು ಈ ಮನೆಯಿಂದ ಹೊರಗೆ ಹೋಗಲ್ಲ ಅಂತ. ಇವಳನ್ನ ಹೊರಗೆ ಹಾಕೋದಕ್ಕೆ ನಾನು ಬಿಡಲ್ಲ. ಸುಮಿತ್ರಾ, ನಾನ್ ನಿನಗೆ ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಇನ್ನೂ ಇವಳಿಂದ ನಮ್ಮನೆಗೆ ಏನೇನು ಆಗ್ಬೇಕು. ಅಮ್ಮ, ಅವ್ರು ಹೇಳಿದ್ದೆ ಸರಿ. ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು. ಪ್ಲೀಸ್, ಪದೇ ಪದೇ ಅದನ್ನೇ ಹೇಳ್ಬೇಡ. ಯಾರು ಏನೇ ಹೇಳಿ, ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಕೂಡ್ದು. ಇಷ್ಟ ಆದ್ಮೇಲೂ ನಾನು ಇಲ್ಲೇ ಇದ್ರೆ ಜ್ಯೋತಿಕಾ ಅವ್ರಿಗೆ ಬೇಜಾರಾಗುತ್ತೆ. ಹಾಗಲ್ಲ ಪುಟ್ಟ, ಜ್ಯೋತಿಕಾ ಮಾಡಿದ ತಪ್ಪಿಗೆ ಅತ್ತಿ ನಿನ್ನನ್ ಬೈದ್ರೆ ಎಲ್ಲ ಸರಿ ಹೊಟ್ಟೋಗುತ್ತಾ? ಕಾಲ ಕಳೀತಾ ಕಳೀತಾ ಎಲ್ಲಾನು ಸರಿ ಹೋಗುತ್ತೆ ಪುಟ್ಟ. ತಾಳ್ಮೆ ಇರಬೇಕು ಅಷ್ಟೇ ಪುಟ್ಟ. ಅಳ್ಬಾರ್ದು, ಎಲ್ಲಾನು ಸರಿ ಹೋಗುತ್ತೆ. ಮಾತೆ, ನೀವು ಹೋಗಿ ಬನ್ನಿ. ನೀವು ಇಲ್ಲದಿದ್ದರೆ ದುಃಖವಾಗುತ್ತದೆ. ಆದರೆ ಅದನ್ನು ಮೀರಿ ನಾವೆಲ್ಲ ಬೆಳೆಯಬೇಕು. ನಮ್ಮ ಬದುಕು ಸ್ವಾರ್ಥಕ್ಕಿಂತ ವಿಶಾಲವಾಗಿರಬೇಕೆಂದು ನೀವೇ ಹೇಳುತ್ತಿರಲಿಲ್ಲವೇ? ಮಹಾಗಣಪತಿಂ ಮಹಾಗಣಪತಿಂ. ಇಲ್ಲಿ ನನ್ನ ಜೊತೆ ತಂದೆ ಇರುತ್ತಾರೆ, ಗಣಗಳೂ ಇರುತ್ತಾರೆ. ಆಗ ಭೂಲೋಕಕ್ಕೆ ತಂದೆಯ ಸೋದರನ ಪಾತ್ರದಲ್ಲಿ ಬಂದಿದ್ದೇನಲ್ಲ, ಈಗಲೂ ಹಾಗೆ ತಂದೆ ಯಾವುದೋ ಬೇರೆ ಪಾತ್ರ ಕೊಡಬಹುದೇನೋ. ಆದರೆ ನಾನು ಅಳುವುದಿಲ್ಲ, ಬೇಸರಿಸಿಕೊಂಡು ನಿಮ್ಮನ್ನು ಕಳಿಸುವುದಿಲ್ಲ. ಕಂದ, ನೀನು ಹೀಗೆ ಮಾತನಾಡುತ್ತಿದ್ದರೆ ನನ್ನ ಪುಟ್ಟ ಗಣೇಶ ಎಷ್ಟು ಬೆಳೆದು ಬೇಗ ದೊಡ್ಡವನಾದ ಎನಿಸುತ್ತದೆ. ಈ ಧೈರ್ಯ, ಸಂತೋಷ ಸದಾಕಾಲ ನಿನ್ನ ಜೊತೆ ಇರಲಿ ಕಂದ. ಅರೆ, ನೀವೆಲ್ಲ ಏಕೆ ಹೀಗಿದ್ದೀರಿ? ಗಣನಾಯಕನೇ ಇಷ್ಟು ಧೈರ್ಯದಿಂದ ಮಾತನಾಡುತ್ತಿದ್ದಾನೆ, ಇನ್ನು ಗಣಗಳು ಹೀಗಿದ್ದರೆ ಏನು ಚಂದ. ಎಲ್ಲಿ ಎಲ್ಲರೂ ನಕ್ಕು ಬಿಡಿ. ನಂದಿ, ಭೃಂಗಿ, ನೀವು ಹೀಗಿದ್ದರೆ ನನಗೆ ನೋವಾಗುವುದಿಲ್ಲವೇ? ಮಹತ್ ಕಾರ್ಯ ಒಂದಕ್ಕೆ ಸಿದ್ಧಳಾಗಿ ಹೊರಡುತ್ತಿದ್ದೇನೆ. ನೀವೆಲ್ಲ ನಗು ನಗುತ್ತಾ ನನ್ನ ಬೀಳ್ಕೊಡಬೇಕು. ಆತೆ, ನೀವು ಹೀಗೆ ಹೊರಟರೆ ಮನಸ್ಸು ಹಠ ಮಾಡುತ್ತದೆ.
ಏನು ಹೇಳಿದರೂ ಧೈರ್ಯ ಹತ್ತಿರ ಸುಳಿಯುವುದಿಲ್ಲ. ತಪ್ಪು ಭೃಂಗಿ. ಮನಸ್ಸನ್ನು ಹತೋಟಿಗೆ ತರುವ ಕಾರ್ಯ ನಮ್ಮಿಂದಲೇ ಆಗಬೇಕು. ನಿನ್ನ ಮಾತೆ ಹೊರಟಿರುವುದು ಲೋಕ ಕಲ್ಯಾಣಕ್ಕಾಗಿ. ಚಂದದ ನೆನಪುಗಳನ್ನು ಕಟ್ಟಿಕೊಡಬೇಕು. ನೋಡಿದ್ರಾ, ಎಲ್ಲ ಒಟ್ಟಾಗಿ ಸೇರ್ಕೊಂಡು ಅಡುಗೆ ಮಾಡಿ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ ಅಂತ. ಯಾವಾಗಲೂ ಒಬ್ಳು ಮಾಡೋದು ಎಲ್ಲರೂ ಸೇರ್ಕೊಂಡು ಮುಕ್ಕೋದು ಅದು ಸರಿ ಇರಲ್ಲ. ಇನ್ಮೇಲೆ ಎಲ್ಲರೂ ಹೀಗೆ ಇರಬೇಕು. ಏನೋ ಈಗ ತಿನ್ಬೋದಾತೆ? ಅಯ್ಯ, ಅದೇನು ಆತ್ರನೇ ನಿನಗೆ? ಸ್ವಲ್ಪ ಇರುವ. ಈಗ ಗಂಡ ಹೆಂಡತಿಗೆ ತಿನ್ಸ್ಬೇಕು, ಹೆಂಡತಿ ಗಂಡಂಗೆ ತಿನ್ಸ್ಬೇಕು. ಈಗ ರೋಹಿಣಿ ಮನೋಜಿಂಗ್ ತಿನ್ಸ್ತಾರೆ. ಮನೆಯ ಹಿರಿಯ ಮಗ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಮನೋಜ್ ಕುಮಾರ್ಗೆ ಮೊದಲನೇ ತುತ್ತು. ರೋಹಿಣಿ ಮೆಲ್ಗಲೇ ಬಾಳೆಗೊನೆ ನೋಡಿರೋ ಚಿಂಪಾಂಜಿ ತರ ಬಾಯ್ ಬಿಡ್ತಾ ಇದೆಯಲ್ಲೋ, ಮೆತ್ಗೋ. ಅವರೆಲ್ಲ ವಯಸ್ಸು ಹುಡುಗರು, ಸುಮ್ಮನೆ ತಿನ್ನು. ಅಜ್ಜಿ, ನೀವು ತುಂಬಾ ರೊಮ್ಯಾಂಟಿಕ್ ಅಪ್ಪ. ನಿಮ್ದು ಲವ್ ಮ್ಯಾರೇಜಾ? ಸುಮ್ಮನೆ ನಂಗೆ ನಾಚಿಕೆ. ಅಜ್ಜಿ ನಾಚ್ಕೋತಿದ್ದಾರೆ ಅಂದ್ರೆ ಅದು ಲವ್ ಮ್ಯಾರೇಜ್. ಮಾಮ, ಏನ್ ನೀವೊಬ್ರೇ ತಿಂತೀರಾ? ನಮ್ಮೆಲ್ಲರಿಗೋಸ್ಕರ ನೀವು ಅತ್ತೆಗೆ ತಿನ್ಸಿ, ಅತ್ತೆ ನಿಮಗೆ ತಿನ್ಸ್ತಾರೆ. ಬೆಸ್ಟ್. ನಂದು ಊಟ ಆಯ್ತು. ರಂಗ, ಸೂರ್ಯ, ಅಪ್ಪ ಅಮ್ಮನಿಬ್ರು ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ವಾ? ಆಗ್ಬೋದು, ಸಕ್ಕರೆ ಒಪ್ಕೊಂಡ್ರೆ. ಇವಳು ಅಲ್ಲಿ ಪಡೋ ಕಷ್ಟನ ನಾನು ಸರಿ ಮಾಡ್ತೀನಿ. ನಾನು ಪಡೋ ಕಷ್ಟನ ಯಾರು ಸರಿ ಮಾಡ್ತಾರೆ? ಹಾಗನ್ ಮಾತ್ರಕ್ಕೆ ನಾನಿಲ್ಲಿ ಸ್ವಾರ್ಥವಾಗಿ ನಡ್ಕೋತಿದ್ದೀನಿ ಅಂತ ಹೇಳ್ತಿಲ್ಲ. ಇವಳ ಮೇಲಿರೋ ಆಪಾದನೆನ ನಾನು ಸುಳ್ಳು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಅಲ್ಲಿವರೆಗೂ ಇವಳು ನಮ್ಮಲ್ಲೇ ಇರ್ಲಿ ಸಾಹೇಬ್ರೆ. ನೀವು ಇವಳನ್ನ ನಿರ್ದೋಷಿ ಅಂತ ಸಾಬೀತು ಮಾಡೋವರ್ಗಾದ್ರೂ ಇವಳು ಇಲ್ಲೇ ಇರ್ಲಿ. ಹೆಣ್ಣು ಪ್ರಾಣ ಕಳ್ಕೊಂಡ್ರು ಕೊರಗಲ್ಲ, ಹೆಣ್ಣು ಮಾನ ಕಳ್ಕೊಂಡ್ರೆ ಬದುಕಕ್ಕಾಗಲ್ಲ ಸಾಹೇಬ್ರೆ. ಪ್ರತಿ ಕಣ್ಣಲ್ಲೂ ನಾಲ್ಗೆ ಹುಟ್ಕೊಳ್ಳುತ್ತೆ, ನೋಡ ನೋಟ ತಾವ್ರ ಮಾತಾಡುತ್ತೆ. ಅದನ್ನ ಹೆಣ್ಣಾದೋಳ್ ಬಿಟ್ಟು ಬೇರೆ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ ಸಾಹೇಬ್ರೆ. ಹಾಗಲ್ಲ ಲಕ್ಷ್ಮಿ, ಇವಳು ದೂರ ಇದ್ದ ಮಾತ್ರಕ್ಕೆ ಯಾರು ಏನು ಅನ್ನಲ್ವಾ? ಆರೋಪ ಹೊತ್ಕೊಂಡು ಓಡ್ ಹೋಗಿದಾರಂತ ಅನ್ನಲ್ವಾ? ಅದನ್ನ ಸುಳ್ಳು ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಸತ್ಯಣ್ಣ ಸಾಹೇಬ್ರು.
ಅದು ಸುಳ್ಳಾಗೋವರೆಗೂ ಇವ್ ಗತಿ ಏನು? ಸತ್ಯ ಹೇಳಿ ಸತ್ಯಣ್ಣ, ನಿಮ್ ಒಡ ಹುಟ್ಟಿದ ತಂಗಿಗೆನೆ ಈ ಪರಿಸ್ಥಿತಿ ಬಂದಿದ್ರೆ ಏನ್ ಮಾಡ್ತಿದ್ರಿ? ಆರೋಪ ಸುಳ್ಳು ಅಂತ ನಿರೂಪಿಸೋವರೆಗೂ ನಿಮ್ ತಂಗಿನ 4 ಜನ ಇರೋ ಕಡೆ ಇರಕ್ ಬಿಡ್ತಿದ್ರ ಹೇಳಿ? ಮತ್ತಿವಳೊಬ್ಳಿಗೆ ಯಾಕಣ್ಣ ಇಂಥ ಶಿಕ್ಷೆ? ದಯವಿಟ್ಟು ಇವಳ ಮನ್ಸನ್ನು ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಭೂಮಿ ಜೊತೆ ನಾನಿರ್ತೀನಿ. ಇವಳು ಪ್ರಾಣಕ್ಕೆ ಅಪಾಯ ಆದ್ರೆ ನನ್ನ ಪ್ರಾಣ ಕೊಟ್ಟು ಕಾಪಾಡ್ತೀನಿ. ಆದ್ರೆ ಹಾಳಾಗಿರೋ ಇವಳ ಹೆಸರನ್ನ ದಯವಿಟ್ಟು ಸರಿ ಮಾಡ್ಕೊಟ್ಬಿಡಿ ಸಾಹೇಬ್ರೆ. ಸಾಹೇಬ್ರೆ, ಮನೆಗೋಗಿ ಯಾರ ಮೇಲೂ ಕೋಪ ತೋರಿಸ್ಬೇಡಿ, ಯಾರನ್ನು ಬೈಬೇಡಿ. ನಾನು ಆ ಜಾಗಕ್ಕೆ ಹೋಗೋದಕ್ಕಾಗ್ಲಿ ಅಪರಾಧಿಯಾಗಿ ನಿಲ್ಲೋದಕ್ಕಾಗ್ಲಿ ನಿಮ್ಮ ಮನೆಯವ್ರು ಯಾರೂ ಕಾರಣರಲ್ಲ. ಅಷ್ಟು ದೊಡ್ಡ ಮನೆತನ ನಿಮ್ದು. ಆ ಮನೇಲಿ ನಾನಿದ್ದಾಗ ಅವ್ರುಗಳು ಕೋಪ ಮಾಡ್ಕೊಳ್ಳೋದು, ಬೈಯೋದು ಇದೆಲ್ಲ ಸಹಜ. ಅದರಿಂದ ನನಗೆ ನೋವಾಗಿರ್ಬೋದು. ಅದೇ ನೋಡಿ, ಇದರಲ್ಲಿ ನಿಮ್ಮ ಮನೆಯವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ. ದಯವಿಟ್ಟು ಸಾಹೇಬ್ರೆ, ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏಕೆ ಮೌನವಾಗಿ ನಿಂತಿದ್ದೀರಿ ಸ್ವಾಮಿ? ಏನು ಮಾಡಬೇಕು ಎಂದು ನೀವೇ ಹೇಳುತ್ತೀನಿ ಎಂದಿದ್ದೀರಿ. ಈಗ ಪರಿಸ್ಥಿತಿ ಕೈಮೀರಿ ನಡೆಯುತ್ತಿದೆ. ಏನಾದರೂ ಮಾತನಾಡಿ ನಮಗೆ ಮಾರ್ಗದರ್ಶನವನ್ನು ನೀಡಿ ಸ್ವಾಮಿ. ದೇವ, ನೀವೇ ಹೀಗೆ ಸುಮ್ಮನೆ ನಿಂತು ಬಿಟ್ಟರೆ ಹೇಗೆ? ನಿಮ್ಮ ಭಕ್ತರ ಗತಿ ಏನಾಗಬೇಕು? ಋಷಿ ಸಮೂಹಕ್ಕೂ ಅವರ ತಪಸ್ಸಿನ ತಾಪ ತಟ್ಟುತ್ತಿದೆ. ಯಜ್ಞ ಯಾಗಾದಿಗಳು ಅರ್ಧಕ್ಕೆ ನಿಂತು ಬಿಟ್ಟಿದೆ. ಅಕಾಲದಲ್ಲಿ ಉಂಟಾಗುತ್ತಿರುವ ಈ ವೈಪರೀತ್ಯದ ಮೂಲವನ್ನು ತಿಳಿದುಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಮಾನವರ ಬೊಬ್ಬೆ ಸ್ವರ್ಗಲೋಕಕ್ಕೂ ತಲುಪುತ್ತಿದೆ. ಮಾನವರನ್ನು ಬಿಡಿದೇವ, ಸಾಕ್ಷಾತ್ ಭೂದೇವಿಯೇ ನಲಗಿ ಹೋಗುತ್ತಿದ್ದಾಳೆ. ಇದನ್ನು ಇಲ್ಲಿಯೇ ತಡೆಯದಿದ್ದರೆ ಇಡೀ ಭೂಮಂಡಲವೇ ಸರ್ವನಾಶವಾಗುತ್ತದೆ. ಇದಕ್ಕೆ ಉತ್ತರವನ್ನು ಈಗ ಪಾರ್ವತಿಯೇ ಹೇಳಬೇಕು ನಾರದ. ನಾನೇನು ಹೇಳಬೇಕು ಸ್ವಾಮಿ? ಹೌದು ದೇವಿ, ರೇಣುಕೆ ಎಲ್ಲಮ್ಮರು ನಿನ್ನ ಅಂಶಗಳು. ಎಷ್ಟೇ ಚಂಚಲ ಚಿತ್ತರಾದರೂ ತಾವು ಕೈಗೊಂಡಿರುವ ತಪಸ್ಸನ್ನು ಅರ್ಧಕ್ಕೆ ನಿಲ್ಲಿಸುವವರು ಅವರಲ್ಲ. ನಾನೀಗ ಹೋಗದೇ ಇದ್ದರೆ ಪ್ರಪಂಚವು ನಾಶವಾಗಬಹುದು. ಹೋದರೆ ಸತ್ಯವನ್ನು ತಿಳಿಸುವ ಪ್ರಸಂಗ ಎದುರಾಗುವುದು. ಈಗ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ನನಗೆ ಅನಿವಾರ್ಯವಾಗಿದೆ. ಇದಕ್ಕೆ ಉತ್ತರವು ನಿನ್ನಿಂದಲೇ ಸಿಗಬೇಕು. ಇವೆರಡರಲ್ಲಿ ಯಾವುದು ಉತ್ತಮವೆಂದು ನೀನೇ ಆಯ್ಕೆ ಮಾಡು ದೇವಿ. ಹೀಗೆ ಹೇಳಬೇಡಿ ಸ್ವಾಮಿ. ನೀವು ಹೇಳಿದ 2 ಆಯ್ಕೆಗಳು
ಅಪಾಯವನ್ನೇ ತಂದೊಡ್ಡುತ್ತದೆ. ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎಂದರೆ ಹೇಗೆ ದೇವಿ? ಅವರು ಮನಸ್ಸಿಟ್ಟು ಮಾಡುತ್ತಿರುವ ತಪಸ್ಸಿಗೆ ಫಲವನ್ನು ನೀಡಬೇಕಾದ್ದು ನನ್ನ ಧರ್ಮ. ಇವಳು ಬಂದೇ ಬಿಟ್ಲಲ್ಲ ಅಕ್ಕ. ಹೇಳಿದ ಮಾತನ್ನು ಉಳಿಸ್ಕೊಂಡ್ಲು. ಎಲ್ಲಿ ಬರ್ದೆ ಕೈ ಎತ್ಬಿಡ್ತಾಳೋ ಅಂದ್ಕೊಂಡಿದ್ದೆ. ಗಂಭೀರವಾಗಿ ನಿಂತ್ಕೊ. ಯಾವ ಕ್ಷಣದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಬಂದೇ ಬಿಟ್ಯಾ ನಂದಿನಿ? ನಿನ್ನ ಈ ಪ್ರೀತಿಗೆ ನಾನು ಏನು ಅಂತ ಹೇಳಲಿ? ಯಾವುದೋ ಊರಲ್ಲಿರೋ ನಾನು, ಇಂಥ ಸಾಮ್ರಾಜ್ಯದಲ್ಲಿರೋ ನೀನು, ಯಾವ ಜನ್ಮದಲ್ಲಿ ನೀನು ನನಗೆ ಸೋದರಿ ಆಗಿದೆಯೋ ಏನೋ. ಈ ಉಪಕಾರದ ಋಣನ ನಾನು ಖಂಡಿತವಾಗ್ಲೂ ತೀರಿಸ್ತೀನಿ. ಅದೆಲ್ಲ ಇರಲಿ, ನೀವು ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದೇ ದೊಡ್ಡ ಉಪಕಾರ. ಈಗ ನನ್ನ ಜೊತೆ ನೀವು ಬೇಗ ಬೇಗ ಹೆಜ್ಜೆ ಹಾಕಬೇಕು. ಸಂಪೂರ್ಣ ರಕ್ಷಣಾ ಸಂಸ್ಥೆಗೆ ವಿಷಯ ತಿಳಿಯೋಕ್ಕೂ ಮುಂಚೆ ನಾವು ಇಲ್ಲಿಂದ ಹೊರಟ್ಬಿಡ್ಬೇಕು. ಯಾವ ಕಡೆಯಿಂದ ಹೊರಗೆ ಹೋಗ್ಬೇಕು? ಉತ್ತರ ದಿಕ್ಕಲ್ಲಿ ನಮ್ಮ ಸಾಮ್ರಾಜ್ಯದ ಮುಖ್ಯ ದ್ವಾರವಿದೆ. ಅಲ್ಲಿ ರಕ್ಷಣೆ ತುಂಬ ಹೆಚ್ಚಿಗೆ ಇರುತ್ತೆ. ಅದಕ್ಕೆ ನಾವು ದಕ್ಷಿಣ ಭಾಗದಿಂದ ಹೋಗೋಣ. ನಿಮಗೆ ಇಷ್ಟೆಲ್ಲ ಮಾಹಿತಿ ಕೇಳಿ ಗೊಂದಲ ಅನ್ನಿಸ್ಬೋದು. ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಲ್ವಾ? ನೀವು ನನ್ನ ಜೊತೆಗೆ ಇದ್ಬಿಡಿ. ನಿಮ್ಮ ರಕ್ಷಣೆ ನಾನು ಮಾಡ್ತೀನಿ. ಅರ್ಥ ಆಯ್ತಲ್ವಾ? ನೀನು ಹೇಳಿದ ಸರಿ. ಇಷ್ಟೆಲ್ಲ ನಮಗೆ ಹೇಗೆ ಗೊತ್ತಾಗಬೇಕು? ನೀನು ಹೇಳಿದ ಪ್ರಕಾರನೇ ಬರ್ತೀವಿ, ಸರಿನಾ? ಇನ್ನೂ ಸಮಯ ಇಲ್ಲ. ಸದ್ದು ಮಾಡದೆ ಬೇಗ ಬೇಗ ಬನ್ನಿ. ಅಂತೂ ನಮ್ಮನ್ನು ಬಿಡಿಸ್ತಿದ್ದೀರಲ್ಲ, 100 ಕಾಲ ಚೆನ್ನಾಗಿರಿ ನೀವು. ಜೋರಾಗಿ ಮಾತಾಡಬೇಡಿ, ಯಾರಾದರೂ ನೋಡಿದ್ರೆ ಅಪಾಯ. ಸರಿ, ಬನ್ನಿ ಇವಾಗ ನನ್ನ ಜೊತೆ. ಎಲ್ಲವ ನಿನ್ನಾಲ್ಕುದೋ ಉದೋ ಉದೋ, ಪರಶುರಾಮ ನಿನ್ನಾಲ್ಕುದೋ ಉದೋ ಉದೋ, ಜಮದಗ್ನಿ ನಿನ್ನಾಲ್ಕುದೋ ಉದೋ ಉದೋ. ಕಾಲ ಸಮೀಪ ಬರಾಕತ್ತೈತಿ. ಸಂಬಂಧಗಳು ಕೂಡೋ ಕಾಲ ಸಮೀಪ ಬಂದೇತ್ರವ. ಮಡಿಲ್ ಹುಡ್ಕೋ ಮರಿಗುಬ್ಬಿ ಒಂದು ಕಡೆ, ಮರಿಗುಬ್ಬಿ ನೋಡಕ್ಕಾಗದ ಒದ್ದಾಡಕ್ ಹತ್ತಿರೋ ತಾಯಿ ಗುಬ್ಬಿ ಇನ್ನೊಂದು ಕಡೆ. ಈ ಗುಬ್ಬಿಗಳು ಮತ್ತು ಒಂದಾಗಕ್ಕ ಅದಕ್ಕೆ ಸೇತುವೆ ನೀನ ಮಗಳ. ತಾಯಿ ಮಗನ ಒಂದು ಮಾಡೋ ಸೂತ್ರಧಾರಿ ನೀನು.
ಅಮ್ಮ ನೀವೇನು ಹೇಳ್ತೀರಾ ನನಗೇನು ಅರ್ಥ ಆಗ್ತಿಲ್ಲ. ನಿನ್ನ ಜೀವನದಾಗ ಉಗಾದಿ ಬರ್ತೈತಿ. ಉಗಾದಿ ಅಂದ್ರ ಬರೀ ಬೆಲ್ಲ ಅಲ್ಲ ಮಗಳ, ಅದ್ರ ಜೋಡಿ ಬೇವುನೂ ಇರ್ತೈತಿ. ಕಲೆ ಆಗ್ತದ, ರಕ್ತದ ಕಲೆ ಮೈಗಂಟತದ. ರಕ್ತ ಉಳ್ಸಾಕೆ ರಕ್ತ ಹರಿತೈತಿ ಮಗಳ. ರಕ್ತ ಸಂಬಂಧ ಉಳ್ಸಾಕ ರಕ್ತದ ಹೊಲೆಯಾಗಿ ಹರಿತೈತಿ. ನಿನಗೆ ಬೇಡ ಅಂತ ಬಿಟ್ಟು ಹೋದ ಬಳ್ಳಿ ಮತ್ತೆ ಹುಡುಕೊಂಡು ನಿನ್ನ ಕಾಲಿಗೆ ಸಿಕ್ಕಾಕೋತದ. ಜೀವಗಳನ್ನು ಉಳಿಸಾಕ ಇವತ್ತು ದೊಡ್ಡ ಯುದ್ಧನೇ ನಡೀತೈತಿ ಮಗಳ. ಅಮ್ಮ ನೀವು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಯಾರು ರಕ್ತ ಹರಿಯುತ್ತೆ? ರಕ್ತ ಸಂಬಂಧ ಅಂದ್ರೆ ಯಾರು? ಎಲ್ಲದಕ್ಕೂ ಆ ಕಾಲನ ಉತ್ತರ ಕೊಡ್ತೈತಿ ಮಗಳ. ಆ ಕಾಲದ ಮರ್ಮನ ನಾವು ಕೆಣಕಕ್ಕೆ ಹೋಗಬಾರ್ದು. ಒತ್ತು ಬಂದಾಗ ಎಲ್ಲಾನು ನಡೀತೈತಿ. ಆ ತಾಯಿ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡ್ಲವ. ಎಲ್ಲವ ನಿನ್ನಾರ್ಕುದೋ ಉದೋ ಉದೋ